ಅಲ್ಲಿ ಸ್ಟಾರ್ಟ್ ಆಯಿತು. ಚೇರ್ಮನ್ ಮಗಳು, ಡಿ ಕೆ ಶಿವಕುಮಾರ್ ಮಗಳು ಅಂತ ಸಡನ್ ಆಗಿ ಸ್ಟಾರ್ಟ್. ಇನ್ಫ್ಯಾಕ್ಟ್ ನಾನು ಒಂದು ವಾರಕ್ಕೆ ಕಾಲೇಜಿಂದ ಓಡ್ ಬಂದ್ಬಿಟ್ಟೆ. ನಮ್ಮ ಅಪ್ಪ ಅಮ್ಮ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತಂದರೆ, ನೀನು ಹೆಂಗ್ಯೂ ಆದರೆ ಏನೋ ಹೋಗಿ ಬರ್ದ್ಬಿಟ್ಟು ಬಂದ್ಬಿಡು ಎಕ್ಸಾಮ್ನ ಅಂತಂದ್ರು ಇಬ್ಬರು. ಸೊ ನಾನು ಡ್ರಿಪ್ಸ್ ಹಾಕ್ಸ್ಕೊತಿದ್ದವಳು ತೆಗೆದ್ಬಿಟ್ಟು ಹೋಗಿ ಬರ್ದೆ. ಐ ವಾಸ್ ಒನ್ ಆಫ್ ದ ಯಂಗೆಸ್ಟ್ ಗರ್ಲ್ಸ್ ಟು ಗೆಟ್ ಇನ್. ನಮ್ಮ ಅಪ್ಪ ಹೇಳಿದ್ರು ಇಲ್ಲ ನಾನು ಎಲ್ಲೂ ಸೇರಿಸಲ್ಲ ಅಂತ. ಅದಕ್ಕೂ ಕಲ್ಲು ಹಾಕಿದ್ರು, ಕಟ್ ಮಾಡಿ ಪೇಪರ್ ಹಾಕ್ಬಿಟ್ಟು ಬಿಸಾಕಿದ್ರು. ನಮ್ಮಮ್ಮ 7 ಗಂಟೆ ಮನೆಗೆ ನೀನು ಬರಬೇಕು ಅಂದರೆ ನಾನು 7 ಗಂಟೆ ಮನೆಗೆ ಬರಬೇಕು, ನಿನ್ನ ಚಾಯ್ಸ್ ಇಲ್ಲ. 7:15 ಬಂದರೂ ಏಟೆ. Today on Just Curious, it is one and only Aishwarya. Since we are going to have a hearty conversation, I'll call you Aishwarya Avare anta. ಪ್ಲೀಸ್. So ಹೇಗಿದ್ದೀರಾ? What's happening? Welcome to Just Curious ಮೊದಲನೇದಾಗಿ. ಥ್ಯಾಂಕ್ ಯು ರಶ್ಮಿ. ಆ್ಯಕ್ಚುಲಿ ನಿಮ್ಮ ಜಸ್ಟ್ ಕ್ಯೂರಿಯಸ್ ಅನ್ನೋದು ನಂಗೆ ತುಂಬ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ. ಯಾಕೆಂದರೆ ನಾನು 7 ವರ್ಷದಿಂದ ಎಜುಕೇಷನ್ ಜರ್ನಿಲಿ ಇರಬೇಕಾದ್ರೆ, ನಾನು ಏಂತಕ್ಕೆ ಈ ಎಜುಕೇಷನ್ ಜರ್ನಿಲಿ ಇದ್ದೀನಿ ಅಂತಂದರೆ, ನನಗೆ ಎವ್ರಿ ಡೇ ಈ ಕ್ಯೂರಿಯಾಸಿಟಿ ಕಿಕ್ಕಿನ್ ಆಗುತ್ತೆ. ಸ್ಕೂಲ್ಸ್ಗೆ ಹೋದಾಗ, ಮಕ್ಳನ್ನ ನೋಡಿದಾಗ ಏನು ಹೊಸಾದು ಮಾಡ್ಬೋದು, ಹೆಂಗೆ ಅವ್ರ ಜೀವನನ ಇಂಟ್ರೆಸ್ಟಿಂಗ್ ಮಾಡ್ಬೋದು, ಹೆಂಗೆ ಕ್ಯೂರಿಯಾಸಿಟಿ ಎಲಿಮೆಂಟ್ನ ದಿವಸ ಸ್ಕೂಲಿಗೆ ತರ್ಬೋದು ಅನ್ನೋದೇ ನನಗೆ ಎವ್ರಿ ಡೇ ಕಾಡೋ ಪ್ರಶ್ನೆ. ಸೊ ಆ ಪ್ರಶ್ನೆನ ಹಿಡ್ಕೊಂಡು ನಾನು ಎವ್ರಿ ಡೇ ಸ್ಕೂಲ್ಸ್ಗೆ ಹೋಗ್ತೀನಿ. ಸೊ ನಿಮ್ಮ ಕ್ಯೂರಿಯಾಸಿಟಿನೂ ಹೆಂಗಾದರೂ ಮಾಡಿ ಅದನ್ನು ಪೂರೈಸ್ತೀನಿ ಅಂತ ಅಂದ್ಕೊಂಡು ನಿಮ್ಮ ಮುಂದೆ ನಿಂತ್ಕೊಂಡು ನಿಮ್ಮ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತೀನಿ. ಡೆಫಿನೆಟ್ಲಿ. ಟು ದ ವರ್ಲ್ಡ್ ಎಲ್ಲರಿಗೂ ಗೊತ್ತು, ಐಶ್ವರ್ಯ ಅಂದರೆ ಒಂದು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಯು ವಿಲ್ ಬಿ ಅನ್ ಇಂಟ್ರೊಡಕ್ಷನ್ ಆಸ್ ಅ ಕ್ಲಾಸ್ಮೇಟ್ ಅಥವಾ ಆಸ್ ಅ ಬ್ಯಾಚ್ಮೇಟ್. ಫಾರ್ ಪೀಪಲ್ ಫಾರ್ ದಿ ಔಟ್ಸೈಡ್ ವರ್ಲ್ಡ್ ಎಲ್ಲರಿಗೂ ಗೊತ್ತು ಡಿ ಕೆ ಶಿವಕುಮಾರ್ ಅವ್ರ ಮಗಳು ಅಂತ. ಆ್ಯಂಡ್ ನಾವು ಲೇಟರ್ ಅಫ್ಕೋರ್ಸ್ ಇನ್ 2020 ವೆನ್ ಯು ಗಾಟ್ ಮ್ಯಾರಿಡ್ ಟು ಎಸ್ ಎಂ ಕೃಷ್ಣ ಅವರ ಮೊಮ್ಮಗ. ಆ್ಯಂಡ್ ದೆನ್ ಪವರ್, ಫೇಮ್, ಮನಿ, ಫಾರ್ ಸಮ್ ಇಟ್ ಈಸ್ ಲೈಕ್ ದಿಸ್, ಎಲ್ಲ ಅವ್ರು ಗಳಿಸಿ ಹಿಂಗೆ ಬರ್ತಾರೆ. ಬಟ್ ಫಾರ್ ಸಮ್ ಇಟ್ ಈಸ್ ಅನದರ್ ಜರ್ನಿ ವೆರ್ ಇನ್ ಯು ಆರ್ ಬಾರ್ನ್ ಇನ್ ಅ ಫ್ಯಾಮಿಲಿ ವಿಚ್ ಹ್ಯಾಸ್ ಲಾಟ್ ಆಫ್ ಪವರ್, ನೇಮ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಫಸ್ಟ್ಲಿ ಹೌ ಆರ್ ಯು ಎಂಜಾಯಿಂಗ್ ಲೈಫನ್ನು? ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ ಈ ತರಹದ ಒಂದು ವಾತಾವರಣದಲ್ಲಿ? ಸೊ ರಶ್ಮಿ, ನೀವು ಹೇಳ್ದಂಗೆ ಹೌದು. ಆಬ್ವಿಯಸ್ಲಿ ಒಂದು ರೋಸ್ ತೊಗೊಂಡ್ರು ಅದಕ್ಕೆ ಒಂದು ಹೂ ಮೇಲ್ಗಡೆ ಇರುತ್ತೆ, ಅದ್ರ ಪಕ್ಕ ಮುಳ್ಳು ಇದ್ದೇ ಇರುತ್ತಲ್ವಾ. ಸೊ ಮುಳ್ಳು ಇಲ್ದೇ ಹೂ ಬರೋಕ್ಕಾಗಲ್ಲ. ಹಾಗೆ ಜೀವನದಲ್ಲಿ ಎಲ್ಲ ಸಹಜ ಅಂತ ನಾನು ಚಿಕ್ಕ ವಯಸ್ಸಿಂದನೂ ನೋಡಿಕೊಂಡು ಬಂದಿದ್ದೀನಿ, ಬೆಳ್ಕೊಂಡು ಬಂದಿದ್ದೀನಿ. ಬಟ್ ನಾನು ಯಾವತ್ತೂ ಅದು ನನಗೆ ಒಂದು ಮುಳ್ಳಾಗಿ ಬರುತ್ತೆ ಅಂತ ಯೋಚನೆ ಮಾಡಿದವಳಲ್ಲ. ನನಗನ್ಸುತ್ತೆ ವಾಟ್ ಐ ಹ್ಯಾವ್ ಇನ್ ಮೈ ಲೈಫ್ ಇವತ್ತು ನನಗೆ ಒಂದು ಫೇಮ್ ಆಗಿರ್ಬೋದು, ಒಂದು ಪವರ್ ಆಗಿರ್ಬೋದು, ನೀವೇನೇ ಹೇಳಿದ್ರಿ ಪ್ರಿವಿಲೇಜಸ್, ವಾಟ್ ಎವರ್ ಪ್ರಿವಿಲೇಜಸ್ ಐ ಹ್ಯಾವ್ ಆಗಿರ್ಬೋದು, ಅದು ನನ್ನ ತಂದೆಯಿಂದ ಬಂದಿರೋದಾಗಿರ್ಬೋದು, ಇಲ್ಲ ನಾನು ಮದುವೆ ಹೋಗಿರೋ ಮನೆಯಿಂದ ಆಗಿರ್ಬೋದು, ಎರಡೂ ಬೋತ್ ಐ ಥಿಂಕ್ ಇಸ್ ಅ ಹ್ಯೂಜ್ ಪ್ರಿವಿಲೇಜ್ ಟು ಮೀ. ನಾನು ಅದನ್ನು ಒಂದು ಪ್ರಿವಿಲೇಜ್ ಆಗೇ ನೋಡೋಕ್ಕೆ ಇಷ್ಟಪಡ್ತೀನಿ, ನನ್ನ ಅದೃಷ್ಟ ಆಗೇ ನೋಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ಅದೃಷ್ಟ ಇರೋದ್ರಿಂದನೇ ತಾನೇ ನನಗೆ ಎಷ್ಟೊಂದು ಆಪರ್ಚುನಿಟಿ ಸಿಕ್ಕಿರೋದು. ಇವತ್ತು ನಾನು ಮಾಡೋಕ್ಕಾಗಿರ್ಬೋದು, ನಾನು ನೋಡೋಕ್ಕಾಗಿರ್ಬೋದು, ನಾನು ಅನುಭವಿಸೋಕ್ಕಾಗಿರ್ಬೋದು. ಅದರಿಂದ ನಾನು ಎಷ್ಟೊಂದು ಕಲ್ತಿದ್ದೀನಿ. ಆ ಅನುಭವಗಳು ಇರ್ತಿತ್ತ ನನಗೆ, ನಾನು ಈ ಫ್ಯಾಮಿಲಿಲಿ ಬಿಲಾಂಗ್ ಆಗಿರಲಿಲ್ಲ ಅಂದಿದ್ರೆ ಅಲ್ವಾ? ಎವ್ರಿ ಫ್ಯಾಮಿಲಿ ಕಮ್ಸ್ ವಿತ್ ಇಟ್ಸ್ ಓನ್ ಚಾಲೆಂಜಸ್. ಆ ಚಾಲೆಂಜಸ್ಸಿಂದ ನಾವೇನು ಕಲಿತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಾನು ಆ ಚಾಲೆಂಜಸ್ಸಿಂದ ತುಂಬ ಕಲ್ತಿದ್ದೀನಿ. ಚಾಲೆಂಜಸ್ ಅಂದರೆ ಬಿಕಾಸ್ ಐ ಥಿಂಕ್ ಫೇಸಿಂಗ್ ಪೀಪಲ್ ಇಸ್ ಅ ಬಿಗ್ ಚಾಲೆಂಜ್ ಅನ್ಸುತ್ತೆ. ಯಾಕೆಂದರೆ ಎಲ್ಲರೂ ಒಂದು ಜಡ್ಜ್ಮೆಂಟ್ ಇಟ್ಕೊಂಡು ನಿನ್ನ ನೋಡ್ತಾರೆ. ನೀನೊಂದು ಫ್ಯಾಮಿಲಿಯಿಂದ ಬಂದಾಗ, ಈಗ ನೀವು ಹೇಳಿದ್ರಿ ನೀನು ಬಂದ ತಕ್ಷಣ ಡಿ ಕೆ ಶಿವಕುಮಾರ್ ಮಗಳಂತ. ಡಿ ಕೆ ಶಿವಕುಮಾರ್ ಮಗಳಂದರೆ ಹಿಂಗಿರ್ತಾರಪ್ಪ ಅಂತ ಜನ ಮುಂಚೆನೇ ಅಂದ್ಕೊಂಡಿರ್ತಾರೆ. ನಾನು ಯಾವಾಗಲೂ ಹೇಳ್ತೀನಿ ಸೇಯಿಂಗ್ ದ್ಯಾಟ್ ನೀನೊಬ್ಬರು ಫ್ಯಾಮಿಲಿಯಿಂದ ಬಂದಾಗ ನೀನು ಝೀರೋಯಿಂದ ಸ್ಟಾರ್ಟ್ ಆಗಲ್ಲ, ಮೈನಸ್ಸಿಂದ ಸ್ಟಾರ್ಟ್ ಆಗ್ತೀಯ ಅಂತ. ಎಂತಕ್ಕೆ ಮೈನಸ್ಸಿಂದ ಅಂದರೆ ಒಂದು ಪ್ರೀ ನೋಷನ್ ಇರುತ್ತೆ ಜನದ ಹತ್ರ, ಸೇಯಿಂಗ್ ದ್ಯಾಟ್ ಇವ್ರು ಹಿಂಗೆ ಬೆಳೆದಿರ್ತಾರೆ, ಈ ಕಾಸಿಂದನೇ ಬೆಳೆದಿರ್ತಾರೆ, ಹಿಂಗೆ ಇರ್ತಾರೆ ಅಂತ. ಫಸ್ಟು ನೀನು ಆ ಪ್ರೀ ನೋಷನ್ ಹೌದೋ ಇಲ್ವೋ ಅಂತ ಜನಕ್ಕೆ ಫಸ್ಟು ಅರ್ಥ ಮಾಡಿಸ್ಬೇಕು. ನೀನು ಆ ಪ್ರೀ ನೋಷನ್ ಇಲ್ಲ ಅಂತಂದರೆ ಫಸ್ಟ್ ನಿನ್ಗೆ ಚಾಲೆಂಜ್ ಬರುತ್ತೆ, ನೀನೇನು ಅಂತ ಅವ್ರಿಗೆ ತಿಳಿಸ್ಕೊಡೋಕ್ಕೆ. ನಾನು ಸೋಷಿಯಲ್ ಮೀಡಿಯಾ ವರ್ಲ್ಡಿಗೆ ಬಂದಿದ್ದೆ ಎಷ್ಟೊಂದು ಜನಕ್ಕೆ ಅನಿಸ್ತಿತ್ತು ಸೇಯಿಂಗ್ ದ್ಯಾಟ್ ನೀನು ಒಂದು ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದಿದ್ರೆ ನಿನ್ಗೊಂದು ಎಜುಕೇಷನ್ ಅನ್ನೋದು ಅಷ್ಟಕ್ಕಷ್ಟೇ, ಆರ್ ನೀನು ಒಂದು ಗ್ರೌಂಡ್ನೆಸ್ ಆಗಿರಲ್ಲ, ನಿನಗೆ ನಾರ್ಮಲ್ ಜನದ ಜೊತೆ ಬೆರೆಯೋಕ್ಕೆ ಅಷ್ಟು ಬರಲ್ಲ ಅಂತ ಎಷ್ಟೊಂದು ಜನದ ಪ್ರೀ ನೋಷನ್ಸ್ ಇತ್ತು ನನ್ನ ಬಗ್ಗೆ ಆಗಿರ್ಬೋದು. ಸೊ ಆ ಥರ ಹುಡುಗಿ ಅಲ್ಲ ನಾನು ಅಂತ ನಾನು ತಿಳಿಸ್ಕೊಡ್ಬೇಕಾಗಿತ್ತಲ್ವ ಅವ್ರಿಗೆ. ಸೊ ಅದಕ್ಕೆ ಒಂದು ಚಾನಲ್ ಸಿಕ್ತು ನಮಗೆ ಇವತ್ತು ಸೋಷಿಯಲ್ ಮೀಡಿಯಾ ಅಂತ. ನಮ್ಮ ಜನ್ರೇಷನ್ ಅವ್ರಿಗೆ, ಮೋಸ್ಟ್ಲಿ ನಮ್ಮ ಅಪ್ಪನ ಕಾಲದವ್ರಿಗೆ ಅವ್ರ ಹಿಂದೆ ಅವ್ರಿಗೆ ಆ ಜನ್ರೇಷನ್ ಇರಲಿಲ್ಲ. ಸೊ ಅದನ್ನು ಒಂದು ಟೂಲಾಗಿ ಇಟ್ಕೊಂಡು ಎಷ್ಟೋ ಜನಕ್ಕೆ ನಾನು ರೀಚ್ ಆಗ್ಬೋದಲ್ಲ
ಅಂತ ನಾನು ನನ್ನಲ್ಲಿ ಒಂದು ಆತ್ಮವಿಶ್ವಾಸನ ಬೆಳೆಸ್ಕೊಂಡು ನಾನು ಈಚೆ ಬಂದೆ. ವಾವ್! ಪಬ್ಲಿಕ್ ಲೈಫ್ ಇಟ್ಸೆಲ್ಫ್ ಇಸ್ ನಾಟ್ ಈಸಿ. ಪಬ್ಲಿಕ್ ಲೈಫ್ ಕಮ್ಸ್ ವಿತ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಏನು ರೆಸ್ಪಾನ್ಸಿಬಿಲಿಟಿ ಅಂತಂದರೆ, ನೀನು ಕಂಟಿನ್ಯೂಸ್ ಆಗಿ ನೀನೇನು ವ್ಯಾಲ್ಯೂಸ್ನ ಇಟ್ಕೊಂಡಿರ್ತೀಯ ನಿನ್ನ ಲೈಫಲ್ಲಿ, ಅದನ್ನು ಕಂಟಿನ್ಯೂಸ್ ಆಗಿ ನೀನು ಜನಕ್ಕೆ ತೋರಿಸ್ತಾನೆ ಇರಬೇಕು. ನೀನು ಒಂದು ದಿವಸ ಅದನ್ನು ಸ್ಟಾಪ್ ಮಾಡಿಬಿಟ್ರೆ, ಓಳ್ ನೆನ್ನೆವರೆಗೂ ಮಾಡಿದ ನಾಟಕನ ಅಂತ ಜನ ಹೇಳ್ತಾರೆ. ವಾಟ್ ಕೈಂಡ್ ಆಫ್ ಅ ಪರ್ಸನ್ ಆರ್ ಯು? ಬಿಕಾಸ್ ಎಲ್ಲರೂ ಅವ್ರವ್ರ ಲೈಫ್ನ ಕಂಡೀಷನಿಂಗ್ಗೆ ವಿ ರೀಡ್ ಬುಕ್ಸ್ ಅಥವಾ ವಿ ಬಿ ಅರೌಂಡ್ ಪೀಪಲ್ ಹೂ ಹ್ಯಾವ್ ಸೀನ್ ಮೋರ್ ಲೈಫ್. ನಿಮ್ಮ ಫಾರ್ಮುಲಾ ಏನು? ನನಗೆ ಟಿಲ್ ಟುಡೇ, ಐ ಮೀನ್ ಫಾರ್ ದ ಪಾಸ್ಟ್ 5-6 ಇಯರ್ಸ್ ದಟ್ ಐ ಹ್ಯಾವ್ ಸ್ಟಾರ್ಟೆಡ್ ಡೈರೆಕ್ಟಿಂಗ್ ಮೈ ಓನ್ ಲೈಫ್. ನಾನು ನನ್ನ ಲೈಫ್ನ ಹಿಂಗೆ ಇರಬೇಕು ಅಂತ ನಾನು ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ, ದಟ್ಸ್ ಡಿಫ್ರೆಂಟ್. ಅದಕ್ಕಿಂತ ಮುಂಚೆ ಲೈಫ್ ಡೈರೆಕ್ಟೆಡ್ ಮೀ. ಇನ್ ದ ಲಾಸ್ಟ್ 5 ಇಯರ್ಸ್ ಐ ಹ್ಯಾವ್ ಟೇಕನ್ ಅ ಲಿಟಲ್ ಕಂಟ್ರೋಲ್. ನಾನು ನನ್ನ ಲೈಫ್ನ ನನ್ನ ಹಿಡಿತಕ್ಕೆ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾಕೆಂದರೆ ಐ ಫೀಲ್ ವಿ ಕ್ಯಾನ್ ಡೂ ಇಟ್, ಇಲ್ಲ ಅಂತ ನಾನು ಹೇಳಲ್ಲ. ನಾವೇ ನಮ್ಮ ಪ್ರಯಾರಿಟೀಸ್ನ ಚೂಸ್ ಮಾಡ್ಕೋಬೋದು, ನಾವೇ ನಮ್ಮ ಡಿಸಿಷನ್ಸ್ನ ತೊಗೋಬೋದು. ವೆದರ್ ಯು ವಾಂಟ್ ಟು ಬಿ ಇನ್ ಅ ಪ್ಲೇಸ್ ಆರ್ ನಾಟ್ ಇಸ್ ಯೋರ್ ಚಾಯ್ಸ್. ಸುಮ್ಮನೆ ನಾವು ಹೇಳ್ತೀವಿ ಸಮ್ಟೈಮ್ಸ್ ಯು ಗೆಟ್ ಸ್ಟಕ್ ಅಂತ. ನೋ, ದೇರ್ ಆರ್ ಯೋರ್ ಚಾಯ್ಸಸ್. ಐ ಫೀಲ್ ನನಗನ್ಸುತ್ತೆ ಸೇಯಿಂಗ್ ದಟ್ ದೇರ್ ಆರ್ ಸಮ್ ಸಿಚುವೇಶನ್ಸ್ ದಟ್ ಆರ್ ನಾಟ್ ಇನ್ ಯೋರ್ ಕಂಟ್ರೋಲ್, ಬಟ್ ಟು ಕಮ್ ಔಟ್ ಆಫ್ ದಟ್ ಸಿಚುವೇಶನ್ ಆರ್ ನಾಟ್ ಸ್ಟೇ ಇನ್ ದಟ್ ಸಿಚುವೇಶನ್ ಇಸ್ ಸ್ಟಿಲ್ ಯೋರ್ ಚಾಯ್ಸ್ ಅಂತ ನಂಗೆ ಯಾವಾಗಲೂ ಅನಿಸುತ್ತೆ. ಸೊ ಯು ಆರ್ ಸೇಯಿಂಗ್ ಪ್ರತಿಯೊಂದು ಸಿಚುವೇಶನ್ನ ಹಂತದಲ್ಲೂ ಆಗೋ ಇದರಿಂದ ಕಲಿಕೆ ನಿಮ್ಮ ಗಳಿಕೆ ಆಗಬೇಕೇ ಹೊರತು ನೋವುಗಳು ನಿಮ್ಮ ಇನ್ವೆಸ್ಟ್ಮೆಂಟ್ ಆಗಿ ಅದು ನಿಮ್ಮನ್ನು ಮತ್ತೆ ಎಳ್ಕೊಂಡು ಅದು ನರಳೋ ಹಾಗೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರಾ. And I think I learned it from my father, my mother, my family, my in-laws, my mother-in-law, my husband. ವಾಟ್ ನೀವೇನು ಹೇಳ್ತೀರಲ್ಲ ದಟ್ ಯು ಗಾಟ್ ಬಾರ್ನ್ ಇಂಟು ಒನ್ ಫ್ಯಾಮಿಲಿ, ಮ್ಯಾರಿಡ್ ಇಂಟು ಒನ್ ಫ್ಯಾಮಿಲಿ ಅಂತ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗಾಡ್. ನನ್ನ ಅದೃಷ್ಟ ಅದು. ಯಾಕೆ ಅಂದರೆ ನನ್ಗೆ ಇರೋ ಜನ ಎಲ್ಲರೂ ಆ ಡಿಫ್ರೆಂಟ್ ಸಿಚುವೇಶನ್ಸ್ನ ಫೇಸ್ ಮಾಡ್ತಾ ಇದ್ದಾರೆ. ನಾನು ಆ ಸಿಚುವೇಶನ್ಸ್ನ ಅವ್ರು ಫೇಸ್ ಮಾಡ್ತಾ ಇರೋದನ್ನ ದಿವಸ ನೋಡ್ತಾ ಇದ್ದೀನಿ. ಆ್ಯಂಡ್ ಬರೀ ಒಂದು ಕ್ಯಾಮ್ರಾ ಮುಂದೆ ಅವ್ರು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇಲ್ಲ, ನಿಜ ಜೀವನದಲ್ಲಿ ನೋಡ್ತಾ ಇದ್ದೀನಿ. ಅವ್ರ ಮನೇಲಿ ಅವ್ರ ಪಕ್ಕ ಕೂತ್ಕೊಂಡು. ಸೊ ಅವ್ರು ಮಾಡೋ ತಪ್ಪನ್ನ ನಾನು ಮಾಡದೇ ಇರೋ ಥರ ನನ್ನಲ್ಲಿ ನಾನು ಏನು ಚೇಂಜಸ್ ಮಾಡ್ಕೊಬೇಕು ಅದನ್ನು ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಐ ಆಮ್ ಮೂವಿಂಗ್ ಅಹೆಡ್ ಇನ್ ಲೈಫ್. ತುಂಬ ನೈಸ್ ಟು ಸಿ ಲೈಫ್ ಆಸ್ ಅ ಸ್ಟೂಡೆಂಟ್ ಆಲ್ವೇಸ್. ಲಾಟ್ ಆಫ್ ದೆಮ್ ಡೋಂಟ್ ನೋ ವಾಟ್ ಎಜುಕೇಷನಲಿಸ್ಟ್ ಆ್ಯಂಡ್ ಎಜುಕೇಟರ್ ಅಂದರೆ ಏನು ಅಂತಾನೆ. ಸೊ ವಾಂಟ್ ಟು ಹಿಯರ್ ಫ್ರಮ್ ದ ಹಾರ್ಸಸ್ ಮೌತ್ ಐಶ್ವರ್ಯ, ಬಿಕಾಸ್ ನೀವು ಸೋಷಲ್ ವರ್ಕರ್, ಆಂಟ್ರಪ್ರನರ್ ಅವೆಲ್ಲ ನಿಮ್ಮ ಒಂದು ಬೇರೆ ಗರಿಗಳೇನಿದೆ ಅದನ್ನೆಲ್ಲ ಮುಟ್ತೀನಿ. ಫಸ್ಟು ವಾಂಟ್ ಟು ಸ್ಟಾರ್ಟ್ ಫ್ರಮ್ ಎಜುಕೇಷನ್. ಸೊ ನೀವು ಇದನ್ನು ಕೇಳಬೇಕಾದ್ರೆ ನನ್ನ ಡೆಸ್ಟಿನೇಷನ್ ಎಜುಕೇಷನ್ ಹೆಂಗಾಯಿತು ಅಂತ ನಿಮ್ಗೆ ಹೇಳಬೇಕಲ್ಲ. ಸೊ ಹಾಗೆ ನಾನು ಮುಂಚೆ ಹೇಳ್ದಂಗೆ ನಾನು ಎಷ್ಟೋ ಡೆಸ್ಟಿನೇಷನ್ಸ್ ನನ್ನ ತಂದೆ ತಾಯಿ ಡಿಸೈಡ್ ಮಾಡಿದ್ದಾರೆ. ಹಾಗೆ ಎಜುಕೇಷನ್ ಡೆಸ್ಟಿನೇಷನ್ನು ನನ್ನ ತಂದೆನೇ ಡಿಸೈಡ್ ಮಾಡಿದ್ದು. ಸೊ ನನ್ನ ತಂದೆಗಿಂತ ಹೆಚ್ಚಾಗಿ ನಾನು ಓದಿರೋ ಸ್ಕೂಲ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಓದಿರೋ ಗೋಪಾಲ್ ಕೃಷ್ಣ ಸರು ಮತ್ತು ಡಾಕ್ಟರ್ ಬಿಂದು ಹರಿ ಮ್ಯಾಮ್ ಹೂ ಮೈ ಮೆಂಟರ್ಸು. ಅವರಿಬ್ಬರು ನನಗೆ ಒಂದು ದಿವಸ ಮನೆಗೆ ಬಂದು, ಇಲ್ಲ ಯು ಫಿಟ್ ಫಾರ್ ಇಟ್ ಐಶ್ವರ್ಯ, ನೀನು ಮಾಡು ಅಂತ ನನಗೆ ಹೇಳಿ, ನಮ್ಮ ಅಪ್ಪನೂ ನನ್ನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ ನೀನು ನೋಡ್ಕೋಬೇಕು ಅಂತ ಅವ್ರು 3 ಜನ ಸ್ಫೂರ್ತಿ ತುಂಬಿ ನಂಗೆ ಎಜುಕೇಷನ್ ಅಂತಲೇ ಗೊತ್ತಿರಲಿಲ್ಲ. ನಾನು ಯೋಚನೆನೂ ಕೂಡ ಮಾಡಿರಲಿಲ್ಲ. ನಾನು ಸುಮ್ಮನೆ ಹೆಂಗೋ ಲೈಫ್ ತೊಗೊಂಡು ಹೋಗ್ತಾ ಇದ್ದೆ. ನಮ್ಮಮ್ಮ ನನಗೆ 12th ಸ್ಟ್ಯಾಂಡರ್ಡ್ ನೀನು ಡಾಕ್ಟರ್ ಆಗಬೇಕು ಅಂತ ಹೇಳ್ಕೊಟ್ರು. ಓಕೆ, ನಾನು ಡಾಕ್ಟ್ರು ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ನಮ್ಮಪ್ಪ ತೆಗೆದು ಇಂಜಿನಿಯರಿಂಗ್ ಕಾಲೇಜ್ಗೆ ಹಾಕಿದ್ರು. ಅಲ್ಲೊಂದು ಮಿಕ್ಸ್ ಮಸಾಲ ಆಯಿತು. ಇಂಜಿನಿಯರಿಂಗ್ ಕಾಲೇಜ್ ಆದಮೇಲೆ ಏನು ಮಾಡೋದು, ಅಮೆಝಾನ್ ಸೇರ್ಕೊಳ್ಳೋಣ, ಒಳ್ಳೆ ಕೂಲ್ ಕಂಪ್ನಿ ಹೊಸ್ದಾಗಿ ಬೇರೆ ಸ್ಟಾರ್ಟ್ ಆಗ್ತಾ ಇತ್ತು ಅವಾಗ ನಮ್ಮ ಜನ್ರೇಷನಲ್ಲಿ. ಅದನ್ನು ಮಾಡೋಣ. ನನಗೆ ಅಲ್ಲಿ ಬೇರೆ ಒಂದು 55,000 60,000 ಸಂಬಳ ಸಿಕ್ಕಿತ್ತು. ನಮ್ಮ ಅಪ್ಪಂಗೆ 60,000 ಸಂಬಳ ಸಿಕ್ಕಿದೆ, ನಂಗೆ ಮೋಸ ಮಾಡ್ತಾ ಇದೆಯಾ ಅಂತ ಬೇರೆ ಜಗಳ ಆಡ್ತಿದ್ದೆ ದಿವಸ ಮನೇಲಿ. ನಮ್ಮ ಅಪ್ಪ ಅಷ್ಟೇ ಸಂಬಳಕ್ಕೆ ನಾನು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ನೋಡ್ಕೊ ಅಂತ ನನ್ನ ಜೊತೆ ಒಂದು ಡೀಲ್ ಮಾಡಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಇಟ್ ವಾಸ್ ಅ ಬ್ಲ್ಯಾಂಕ್ ಪಿಕ್ಚರ್ ಇನ್ ಫ್ರಂಟ್ ಆಫ್ ಮೀ. ಹೆಂಗಿದ್ರು ನಾನು ಹೇಳಿದ್ನಲ್ಲ ನನ್ನ ಲೈಫ್ ಪಾಠ ನಾನು 4 ವರ್ಷದಲ್ಲಿ ಕಲಿತೆ ಅಂತ. ಸೊ ಇದು ಒಂದು ಚಾಲೆಂಜ್ ನನ್ನ ಲೈಫಲ್ಲಿ, ಹೋಗಿ ತೊಗೊಳ್ಳೋಣ. ಹೆಂಗಿದ್ರು ಏನೋ ನನ್ನ ಮುಂದೆ ಕಾಣಿಸ್ತಿಲ್ಲ, ವೈ ನಾಟ್. ಆ್ಯಂಡ್ ಅವಾಗ ನನಗೊಂದು IT ರೇಡ್ ಎಲ್ಲ ಆಗೋಗಿತ್ತು ನಮ್ಮ ಮನೇಲಿ. ಸೊ ಎಷ್ಟೊಂದು ನೋಡಿದ್ದೆ ನಾನು ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ನಾನು ನನ್ನ ಫ್ಯಾಮಿಲಿಗೋಸ್ಕರ ನಿಂತ್ಕೊಳ್ಳಿಲ್ಲ ಅಂದರೆ ಇನ್ಯಾರು ನಿಂತ್ಕೋತಾರೆ ಅನ್ನೋ ಭಾವನೆಯೂ ನನ್ನ ಮೈಂಡಲ್ಲಿ ಓಡಾಡ್ತಿತ್ತು. ಸೊ ಆ ಟೈಮಲ್ಲಿ ಲೆಟ್ ಮೀ ಗೋ ಚೆಕ್ ಔಟ್ ದೀಸ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಅಂತ ಹೋದೆ. ಬಟ್ ಹಾಗೆ ಎಜುಕೇಷನ್ ಐ ಗಾಟ್ ಇನ್ ಒನ್ ರ್ಯಾಂಡಮ್ ಡೇ. ನಮ್ಮಪ್ಪ ಟೈಮುಗಳಿಗೆ ಎಲ್ಲ ನೋಡ್ಬಿಟ್ಟು, ಇವತ್ತು ಸರಿ ನಡಿ ಕರ್ಕೊ ಅಂದ್ಬಿಡು, ಒಂದು ಕೋಟ್ ತಂದು ಕೊಟ್ಟರು. ಕೋಟ್ ಹಾಕ್ಕೊಂಡೆ ನಡಿ ಅಂತ ಕರ್ಕೊಂಡು ಹೋದ್ರು. 3 ಸ್ಕೂಲ್ಗೂ ಸುಮ್ಮನೆ ಇಂಟ್ರಡ್ಯೂಸ್ ಮಾಡಿಕೊಟ್ರು ಟ್ರಸ್ಟಿ ಸೆಕ್ರೆಟ್ರಿನ. ನಾಳೆಯಿಂದ ಅವಳು ಬರ್ತಾಳೆ ಅಂತಂದರು ಅಷ್ಟೇ. ನನಗೆ ಗಂಧ ಗೊತ್ತಿರಲಿಲ್ಲ, ಅದ್ರ ಸ್ಮೆಲ್ ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ. ಓಕೆ ಎಜುಕೇಷನ್ ಅಂತ ಹೋದೆ. ಬಟ್ ವೆನ್ ಐ ವಾಕ್ಡ್ ಇನ್ ಫಸ್ಟ್ಲಿ
22 ವರ್ಷದ ಹುಡುಗಿ, 23 ವರ್ಷದ ಹುಡುಗಿ, 22 ಇಯರ್ಸ್ ನಾನು ಎಂಟರ್ ಅವತ್ತು. ಆದಾಗ. ಹ್ಮ್. 22 ಇಯರ್ಸ್, 21 ಇಯರ್ ಓಲ್ಡ್ ಹುಡುಗಿ ಬರ್ತಾ ಇದ್ದಾಳೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂದ್ರೆ ಫಸ್ಟ್ ಆಫ್ ಆಲ್ ಅವಾಗ ತಾನೇ 18 ಇಯರ್ಸಲ್ಲಿ ನೀನು ಸ್ಕೂಲಿಂದ ಗ್ರಾಜ್ಯುಯೇಟ್ ಆಗಿರ್ತೀಯ. ನನಗೂ ಅವ್ರಿಗೂ 2 ವರ್ಷ ಡಿಫ್ರೆನ್ಸ್, 3 ವರ್ಷ ಡಿಫ್ರೆನ್ಸ್. ಹ್ಮ್. ಇವಳೇನು ನಮಗೆ ಹೇಳ್ಕೊಡ್ತಾಳೆ ಅನ್ನೋ ಒಂದು ಥಾಟ್ ಅವರಲ್ಲೂ. ಆ್ಯಂಡ್ ನನ್ನ ಪ್ರಿನ್ಸಿಪಲ್ಸ್, ನಾನು ಒನ್ ಆಫ್ ದ ಫಸ್ಟ್ ಕ್ವೆಶನ್ಸ್ ನಮ್ಮ ಅಪ್ಪ ಹೇಳಿದ್ದು ಏನಂತಂದರೆ, ಅವ್ರಿಗೆ ನಿನ್ನ ವಯಸ್ಸೆಷ್ಟೋ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ, ನೀ ಪ್ರಿನ್ಸಿಪಲ್, ನೀನು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಹಿಂಗೆ ಹೇಳ್ಬಿಟ್ಟು ಹೋಗಿ ಕೂರಿಸ್ತಾರೆ. ಅದು ಅವ್ರು ನನಗೆ ರಿಪೋರ್ಟ್ ಮಾಡಬೇಕು ಅಂತ. ಈ ಮಿಡಲ್ ಆಫ್ ಹ್ಮ್. ಆಲ್ ದಿಸ್ ಅಲ್ಲಿ ನನಗೆ ಧೈರ್ಯ ತುಂಬಿದವ್ರು ಅಂತಂದರೆ ನಾನು ನೆನೆಸ್ಕೋಬೇಕು ಡಾಕ್ಟರ್ ಬಿಂದು ಹರಿ ಮ್ಯಾಮು, ದ ಡೈರೆಕ್ಟರ್ ಆಫ್ NPS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಒಂದು ದಿವಸ ಕರೆದ್ಬಿಟ್ಟು ಅವ್ರು ಹೇಳಿದ್ರು, ಮ್ಯಾಮ್ ಏನು ಮಾಡ್ಬೇಕು ಮ್ಯಾಮ್ ಅಂತ ಹೇಳಿದಾಗ ಒಂದು ದಿವಸ ಕರೆದ್ಬಿಟ್ಟು ಅವ್ರು ಹೇಳಿದ್ರು ನನಗೆ, ಸೇಯಿಂಗ್ ದಟ್, ನೋಡು ಐಶ್ವರ್ಯ, ನನ್ನೂ ಹಿಂಗೆ ಕೂರಿಸಿದಾಗ ಒಂದು ದಿವಸ ನಿನ್ನಷ್ಟು ಚಿಕ್ಕವಳಾಗಿಲ್ಲದೆ ಇರ್ಬೋದು, ನಾನು ಓದಬೇಕಾದ್ರೆ ನಾನು ಟೀಚರ್ ಆಗಿ, ನಾನು ಪ್ರಿನ್ಸಿಪಲ್ ಆಗಿ, ಆಮೇಲೆ ನಾನು ಡೈರೆಕ್ಟರ್ಶಿಪ್ ತೊಗೊಂಡೆ, ಇಷ್ಟು ವರ್ಷ ವೇಸ್ಟ್ ಮಾಡಿದೆ, ನೀನು ಆ ತಪ್ಪು ಮಾಡಬೇಡ, ನೀನೇನು ಆ ಸ್ಟೆಪ್ಸ್ನ ಮಾಡೋ ನೆಸೆಸಿಟಿ ಇಲ್ಲ. ಎವ್ರಿ ಡೇ ಈಸ್ ಅ ನ್ಯೂ ಡೇ ಫಾರ್ ಯು, ಎವ್ರಿ ಡೇ ಈಸ್ ಅ ನ್ಯೂ ಲರ್ನಿಂಗ್. ಇವತ್ತಿಂದ 365 ಡೇಸ್ನ 365 ಡೇಸ್ ಆಫ್ ಎಕ್ಸ್ಪೀರಿಯನ್ಸ್ ಥರ ನೋಡು, ಅರ್ಥ ಮಾಡ್ಕೊ, ಟೇಕ್ ಓನರ್ಶಿಪ್ ಅಂತ ಹೇಳ್ಕೊಟ್ರು. ಹೋದೆ, ಅದು ನಮ್ಮಪ್ಪ ರೂಲ್ಸ್ ಬೇರೆ ಹಾಕಿದ್ರು, ದುಪ್ಪಟ್ಟ ಹಾಕ್ಕೊಂಡೇ ಹೋಗಬೇಕು, ನೀನು ಹಂಗೆ ಹೋಗಂಗಿಲ್ಲ, ಹಿಂಗೆ ಹೋಗಂಗಿಲ್ಲ ಅಂತ ಬೇರೆ ರೂಲ್ಸ್ ಮಾಡಿದ್ರು. ಹಾಗೆ ಹೋದೆ, ಬಟ್ ಇಟ್ ವಾಸ್ ನಾಟ್ ಈಸಿ. ಆಮೇಲೆ ಇನ್ನೊಂದು ಹೇಳಿದ್ರು ನಮ್ಮಪ್ಪ, ರೆಸ್ಪೆಕ್ಟ್ ನೀಡ್ಸ್ ಟು ಬಿ ಅರ್ನ್ಡ್, ನಾಟ್ ಡಿಮಾಂಡೆಡ್, ನೆನ್ಪಿಡ್ಕೊ ಅಂತ ಬೇರೆ ಹೇಳಿದ್ರು. ಸೊ ಐ ವಾಸ್ ಟ್ರೈಂಗ್ ಟು ಅರ್ನ್ ಮೈ ರೆಸ್ಪೆಕ್ಟ್ ಓವರ್ ದ ಡೇಸ್. ಇಟ್ ವಾಸ್ ಡಿಫಿಕಲ್ಟ್, ಬಟ್ ಎವ್ರಿ ಡೇ ವಾಸ್ ಅ ಲರ್ನಿಂಗ್ ಪಾಯಿಂಟ್ ಫಾರ್ ಮೀ. ರೀಸೆಂಟಾಗಿ ಅನಿಮಲ್ ಸಿನಿಮಾ ಎಲ್ಲ ನೋಡಿರ್ತೀರಾ, ದ್ಯಾಟ್ ಬಿಕೇಮ್ ಅ ಹ್ಯೂಜ್ ಡಿಬೇಟ್ ಅಲ್ಲ ಅಬೌಟ್ ಡ್ಯಾಡಿ ಇಶ್ಯೂಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಬಟ್ ವಿ ಆಲ್ ವಾಂಟ್ ಟು ನೋ ದ್ಯಾಟ್ ದಟ್ ಅಪ್ಪ ಮಗಳ ಸಂಬಂಧದ ಮೇಲೆ ಹಾಡುಗಳಿದೆ. ದಟ್ ಇಸ್ ಅ ಇಂಡಿಯನ್ ಸೆಂಟಿಮೆಂಟಲ್ ಒಂದು ದೊಡ್ಡ ಜಾಗ ಇದೆ. ನಾವು ಆಚೆ ಕಡೆ ಪ್ರಪಂಚ TKS ಅವ್ರನ್ನ ನೋಡೋದೇ ಬೇರೆ ಥರ, ಬಿಕಾಸ್ ದಟ್ ಇಸ್ ಪವರ್ ಅಥವಾ ದಟ್ ಇಸ್ ಅ ಪೊಸಿಷನ್ ಟಾಕಿಂಗ್. ಬಟ್ ಹಿಯರ್ ಇಟ್ ಇಸ್ ದಿ ಎಮೋಷನಲ್ ಪರ್ಸನ್ ಟಾಕಿಂಗ್. ಸೊ ಹೌ ಇಸ್ ಹಿ, ನಿಮ್ಮ ಅವರ ನಡುವಿನ ಒಂದಷ್ಟು ಬಾಂಧವ್ಯನ ಗಟ್ಟಿ ಮಾಡಿರುವ ಫೌಂಡೇಶನ್ ಬುನಾದಿ ಹೇಗಿದೆ, ಇಲ್ಲಿರೋ ಪಿಲ್ಲರ್ಸ್ಗಳು ಯಾವ್ಯಾವು? ಐ ಥಿಂಕ್ ನಮ್ಮ 3 ಜನದ ಮಕ್ಕಳಲ್ಲಿ ನಾನೇ ಮೋಸ್ಟ್ ಲಕ್ಕಿಯೆಸ್ಟ್ ಇನ್ ಸ್ಪೆಂಡಿಂಗ್ ಸಮ್ ಟೈಮ್ ವಿತ್ ಮೈ ಫಾದರ್. ಅವ್ರ 3 ಜನದ ಮಕ್ಕಳಲ್ಲಿ ಯಾರ ಜೊತೆನಾದರೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅಂದರೆ ನಾನೇ ಅನ್ಸುತ್ತೆ. ಬಿಕಾಸ್ ನಾನು ದೊಡ್ಡ ಮಗಳು, ನನ್ನ ತಂಗಿ ಮಧ್ಯೆ ಒಂದು 6 ವರ್ಷ ಗ್ಯಾಪ್ ಇದೆ. ಸೊ ಹಾಗಾಗಿ ಜಾಸ್ತಿ ನನ್ನ ಜೊತೆ ಇದ್ದರು. ಚಿಕ್ಕ ವಯಸ್ಸಲ್ಲಿ ನನ್ನ ಈಚೆ ಕರ್ಕೊಂಡು ಹೋಗೋರು. ಯಾವಾಗಲೂ ನಾವು ಅಟ್ಲೀಸ್ಟ್ 1 ಸಮ್ಮರ್ ಹಾಲಿಡೇ ಟ್ರಿಪ್ ಮಾಡ್ತಿದ್ದೆ, ಯಾಕೆಂದರೆ ಇಷ್ಟು ಬ್ಯುಸಿ ಆವಾಗ ಇರ್ತಿರ್ಲಿಲ್ಲ. ಸೊ ಆ್ಯಂಡ್ ಮುಂಚೆಯಿಂದನೂ ನಮ್ಮಪ್ಪ ನನ್ನ ಎಲ್ಲೇ ಹೋದರೂ ಸುಮ್ಮನೆ ಕರ್ಕೊಂಡು ಹೋಗೋರು. ಸೊ ನಾನು ಯಾವಾಗಲೂ ಅವ್ರ ಜೊತೆ ಬೆಳೆದಿದ್ದೀನಿ. ನಾನು ಚಿಕ್ಕ ವಯಸ್ಸಲ್ಲಿ ಬೌಲಿಂಗ್ ಕೂಡ ಆಡಿದ್ದೀನಿ ಅವ್ರ ಜೊತೆ. ಅವ್ರ ಜೊತೆ KFCಗೆ ಹೋಗಿ ಕೂತ್ಕೊಂಡು ನಾವಿಬ್ಬರೇ ಕೂತ್ಕೊಂಡು ತಿಂದಿದ್ದೀವಿ. ಸೊ ಐ ಹ್ಯಾಡ್ ಅ ಲಾಟ್ ಆಫ್ ಸ್ವೀಟ್ ಮೊಮೆಂಟ್ಸ್ ವಿತ್ ಹಿಮ್. ಆ್ಯಂಡ್ ನಾವು ಅಬ್ರಾಡ್ಗೆ ಹೋದಾಗೂ ಅಷ್ಟೇ, ನಾನು ನಮ್ಮಪ್ಪ ಏನು ಬರೀ ಇಂಡಿಯನ್ ಕ್ವಿಝೀನೇ ಹುಡ್ಕೊಂಡು ಹೋಗಬೇಕು ಅಂತೇನಿರಲಿಲ್ಲ. ಯಾವ ಕ್ವಿಝೀನ್ ಸಿಗ್ತಿದ್ದೋ ಅದನ್ನು ಟ್ರೈ ಮಾಡ್ತಿದ್ವಿ. ಸೊ ಅದು ತುಂಬ ಡೈವರ್ಸಿಟಿ ಕೊಡ್ತು ನನ್ನ ಲೈಫ್ಗೆ, ಟು ಟ್ರೈ ಡಿಫ್ರೆಂಟ್ ಕ್ವಿಝೀನ್ಸ್, ಈಟ್ ಆಲ್ ಸಾರ್ಟ್ಸ್ ಆಫ್ ಫುಡ್ ಎಲ್ಲ. ಬಿಕಾಸ್ ದಟ್ಸ್ ದಿ ಎಕ್ಸ್ಪೋಜರ್ ಹಿ ಗೇವ್ ಮೀ ಇನ್ ಮೈ ಲೈಫ್. ನಮ್ಮ ಅಪ್ಪ ಕೊಟ್ಟಿದ್ದ ಎಕ್ಸ್ಪೋಜರ್. ಹೌ ಈಸ್ ಹಿ ಆಸ್ ಅನ್ ಇಂಡಿವಿಜುವಲ್? ಬಿಕಾಸ್ ಈಗ ಯಾರಿಗೋ ಒಬ್ಬರಿಗೆ ಏನೋ ಕೊಡ್ಬೇಕಂದ್ರೆ ಅವರಲ್ಲಿರೋ ಕುತೂಹಲಗಳು, ಅವ್ರ ಬ್ಯಾಕ್ಗ್ರೌಂಡು ಎಲ್ಲ ಬೇಕಲ್ಲ. ಐ ಥಿಂಕ್ ನಮ್ಮ ಅಪ್ಪ ಈಸ್ ಅ ವೆರಿ ಆಂಬಿಷಿಯಸ್ ಆ್ಯಂಡ್ ಅ ವಿಷನರಿ ಆಸ್ ಅ ಪರ್ಸನ್. ಅಂದರೆ ಅವ್ರಿಗೆ ಗೊತ್ತು ಅವ್ರಿಗೇನು ಬೇಕು, ಅವ್ರು ಏನೇನು ಏಮ್ ಮಾಡ್ತಾ ಇದ್ದಾರೆ ಅಂತ. ಅವ್ರು ನಮಗೇನು ಯಾವಾಗಲೂ ಹೇಳ್ಕೊಟ್ಟಿದ್ದಾರೆ, ಅವ್ರು ನನಗೇನು ಹೇಳ್ಕೊಡ್ತಿದ್ದಾರೆ ಅಂದರೆ, ಯು ಮಸ್ಟ್ ಹ್ಯಾವ್ ಅನ್ ಏಮ್, ನಿನ್ಗೊಂದು ಗೊತ್ತಿರ್ಬೇಕು ನೀನೇನು ಗುರಿ ತಲುಪಿಸ್ಬೇಕು ಅಂತ. ಆ ತಲುಪೋದಕ್ಕೆ ನಿಂಗೆ ತುಂಬ ಪೇಷನ್ಸ್ ಇರಬೇಕು ಅಂತ ಯಾವಾಗಲೂ ನಮ್ಗೆ ಹೇಳ್ಕೊಂಬಂದವ್ರೆ. ಇನ್ಫ್ಯಾಕ್ಟ್ ನಮ್ಮಪ್ಪ ಯಾವಾಗಲೂ ನಮ್ಗೆ ಹೇಳಿದ್ದು, ಆಲ್ವೇಸ್ ಲಿವ್ ಫಾರ್ ಟುಡೇ, ಟುಡೇ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೇ ಅಂತ. ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಆಟ ಆಡಬೇಕಾಗಿದ್ರು, ಏನೋ ಒಂದು ಪಾಠ ಹೇಳ್ಕೊಡ್ಬೇಕಾದ್ರು, ಸುಮ್ಮನೆ ಒಂದು ಡಿಸ್ಕಷನ್ ಮಾಡಬೇಕಾದ್ರೂ, ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯೂಸ್ ಟು ಬಿ ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೇ ಅಂತ ಅವ್ರು ನಮ್ಗೆ ಕ್ವಶನ್ ಮಾಡಿದ್ರೆ ನಾವು ಟುಡೇ ಅಂತ ಹೇಳಬೇಕಿತ್ತು. ಇಟ್ಸ್ ನಾಟ್ ಯೆಸ್ಟರ್ಡೇ, ಇಟ್ಸ್ ನಾಟ್ ಟುಮಾರೋ. ಸೊ ಲಿವ್ ಫಾರ್ ಟುಡೇ ಇಸ್ ಅ ಬಿಗ್ ಲೆಸನ್ ದಟ್ ಹಿ ಆಲ್ವೇಸ್ ಯೂಸ್ ಟು ಟೀಚ್ ಅಸ್ ಆಲ್ಸೋ. ಸೊ ಬಟ್ ಇನ್ ಟರ್ಮ್ಸ್ ಆಫ್ ಟೈಮ್ ಆ್ಯಂಡ್ ಫ್ಯಾಮಿಲಿ ಸ್ವಲ್ಪ ಕಮ್ಮಿನೇ. ಐ ಆಮ್ ಟೆಲಿಂಗ್ ನಮ್ಮ ಅಪ್ಪ ನಮ್ಮ ಮನೇಲಿ ಬಂದು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಇಟ್ ವಾಸ್ ಅ ಪ್ರೆಷಸ್ ಟೈಮ್ ಫಾರ್ ಅಸ್. ಆ್ಯಂಡ್ ದೇರ್ ಹ್ಯಾಸ್ ಬಿನ್ ಅ ಲಾಟ್ ಆಫ್ ಸ್ಯಾಕ್ರಿಫೈಸ್ ಇನ್ ಟರ್ಮ್ಸ್ ಆಫ್ ಫ್ಯಾಮಿಲಿ ಟೈಮ್ ಬಿಟ್ವೀನ್ ಆಲ್ ಎಂಟೈರ್ ಸೈಡ್ ಆಫ್ ದ ಫ್ಯಾಮಿಲಿ ಅಟ್ ಹಿಮ್, ಬಿಕಾಸ್ ಆಬ್ವಿಯಸ್ಲಿ ಹಿಸ್ ವರ್ಕ್ ಡಿಮಾಂಡ್ಸ್ ಮಚ್ ಮೋರ್ ಟೈಮ್. ಹೌದು. ಆಯಿತಾ? ಸೊ ಬಟ್ ನಮ್ಮ ಅಪ್ಪ ಇಸ್ ಅ ಗುಡ್ ಲಿಸ್ನರ್ ಅಂತ ಹೇಳ್ತೀನಿ. ಈಸ್ ಅ ಗುಡ್ ಲಿಸ್ನರ್. ಕೂತ್ಕೊಂಡು ಅವ್ರ ಜ್ಞಾನ ಎಲ್ಲಿ ಬೇಕಾದರೂ ಶಿಫ್ಟ್ ಆಗ್ತಿರ್ಬೋದು, ಅವ್ರ ಕಾನ್ಸಂಟ್ರೇಷನು, ಬಟ್ ಹಿ ಲಿಸನ್ಸ್ ವೆರಿ ಕೇರ್ಫುಲಿ ಟು ವಾಟ್ ಯು ಸೇ. ಈಸ್ ಅ ಗುಡ್ ಅಬ್ಸರ್ವರ್. ಓಹೋ. ಆ್ಯಂಡ್ ಹಿ ಡಸಂಟ್ ಫರ್ಗೆಟ್
ವಾಟ್ ಯು ಡೂ. ಅಪ್ರಿಷಿಯೇಟ್ ಈಸಿಯಾಗಿ ಮಾಡಲ್ಲ ನಮ್ಮಪ್ಪ. ಇವತ್ವರೆಗೂನು ಕ್ರಿಟಿಸೈಸ್ ವಿ ಬೋತ್ ಆರ್ ವೆರಿ ಗುಡ್ ಕ್ರಿಟಿಸೈಸರ್ಸ್ ಫಾರ್ ಈಚ್ ಅದರ್. ಸೊ ಲೈಕ್ ನಮ್ಮಪ್ಪ ಒಂದು ಇಂಟರ್ವ್ಯೂಗೆ ಹೋಗಿ ಬಂದರೆ ನಾನು ಹೇಳ್ತಿರ್ತೀನಿ ಇದು ಸರಿ ಇರಲಿಲ್ಲ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಸರಿ ಇಲ್ಲ, ಹಂಗೆ ಸರಿ ಇರಲಿಲ್ಲ ಅಂತ ನಾನು ಕಮೆಂಟ್ ಮಾಡ್ತಿರ್ತೀನಿ. ಅವರು ಒಂದು ಇಂಟರ್ವ್ಯೂ ನಾನೇನಾದರೂ ಒಂದು ಮಾತಾಡ್ಕೊಂಡು ಒಂದು ಸ್ಪೀಚ್ ಮುಗಿಸ್ಕೊಂಬಂದ್ರೆ ಅವ್ರು ನನ್ನ ನೋಡಿದ್ರೆ ಅವರು, ವಿಚ್ ಯೂಶ್ವಲಿ ಡಸಂಟ್ ಡು, ಇಲ್ಲಿ ಸೇ ನೀನು ಅದು ಮಾತಾಡಿದ್ದು ಸರಿ ಇಲ್ಲ, ನೀನು ಇದು ಮಾತಾಡಿದ್ದು ಸರಿ ಇಲ್ಲ, ನೀನು ಹಿಂಗೆ ನಡ್ಕೊಂಡು ಹೋಗ್ಬಾರ್ದಿತ್ತು. ಸೊ ವಿ ಬೋತ್ ಆರ್ ಕ್ರಿಟಿಕ್ಸ್ ಟು ಈಚ್ ಅದರ್. ಐ ಥಿಂಕ್ ದಟ್ಸ್ ಓನ್ಲಿ ಅ ಡಾಟರ್ ಕ್ಯಾನ್ ಬಿ ಅ ಕ್ರಿಟಿಕ್ ಟು ಅ ಫಾದರ್. But everyone else can be a critic to a daughter. But I am quite a critic to him. ಸೊ ಹೀಗೆ ಮಾತಾಡ್ತಾ ಮಾತಾಡ್ತಾ ಆಬ್ವಿಯಸ್ಲಿ ನೀವು ಇಲ್ಲಿ ಶೋಗೆ ಬರ್ತಿದ್ದೀರಾ ಅಂತ ಗೊತ್ತಾದಾಗ ಐ ನೀಡ್ ಟು ನೋ ಯು ಬಿಕಾಸ್ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀವಿ. ಬಟ್ ಸ್ಟಿಲ್ ವಿ ಕಾಂಟ್ ಸಿಟ್ ಅಂಡ್ ಟಾಕ್. ಹೇಳಿ ನೀವು ಇಲ್ಲಿ ಸ್ಟಾರ್ಟ್ ಮಾಡಿದ್ರ ಅದು. ಆ್ಯಂಡ್ ಐ ವೆಂಟ್ ಅಂಡ್ ಸಾ ಅ ಕಪಲ್ ಆಫ್ ವಿಡಿಯೋಸ್ ಅಬೌಟ್ ವಾಟ್ ಯು ಆರ್ ಡೂಯಿಂಗ್, ಹೌ ಯು ಆರ್ ಲುಕಿಂಗ್ ಎಟ್ ಲೈಫ್ ಅಂತೆಲ್ಲ ಬಂದಾಗ ಮದುವೆ ಇದು ಬಂತು. ಆ್ಯಂಡ್ ದೆನ್ ಫ್ರಮ್ ನೋ ವೇರ್ ಅಫ್ಕೋರ್ಸ್ 2020ನಲ್ಲಿ ಆ ಕೋವಿಡ್ ಟೈಮಲ್ಲಿ ಅಮಂಗ್ಸ್ ದ ಮೆನಿ ಬಿಗ್ ಫ್ಯಾಮಿಲಿ ವೆಡ್ಡಿಂಗ್ಸ್ ಇಸ್ ಅಫ್ಕೋರ್ಸ್ ನಿಮ್ಮ ಇದು ಕೂಡ. ಸೊ ಎಲ್ಲೋ ಒಂದು ಇದು ಎರಡು ದೊಡ್ಡ ಕುಟುಂಬಗಳ ನಡುವೆ ಸಂಬಂಧ ಅನ್ನೋದು ನ್ಯೂಸ್ ಚಾನಲ್ ಅಪ್ಡೇಟ್ಸ್ಗಳಾಗಿರಲಿ ಈ ಥರದ್ದೆಲ್ಲ ನಿಮ್ಮ ಕಿವಿಗೂ ಬಿದ್ದಿರುತ್ತೆ. ಅವ್ರ ಕಿವಿಗೆ ಬೀಳೋಕೆ ಮುಂಚೆ ಇದು ಹಿಂಗಾಗತ್ತೆ ಅಂತಲೂ ನಿಮಗೆ ಗೊತ್ತಿರುತ್ತೆ. ಲೈಫ್ನ ಒಂದು ಬಿಗ್ ಮೂವ್ ಅಥವಾ ಮೈಲ್ ಸ್ಟೋನ್ ಇಸ್ ಮ್ಯಾರೇಜ್. ಆ್ಯಂಡ್ ನೀವು ಒಂದು ಈ ಥರದ ಒಂದು ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿ ಕಾಲೇಜ್ ಡೇಸ್ ಆಗಿರಲಿ ಅಥವಾ ಅದು ಫ್ಯಾಮಿಲಿ ಯು ಬಿಲಾಂಗ್ ಟು ಮದುವೆ ಅಂತ ಬಂದಾಗ ಅಲ್ಲಿ ಏನು ಯಾವ್ಯಾವ ಥರ ಆಸೆ ಇಟ್ಕೊಂಡಿದ್ರಿ? ಆ್ಯಕ್ಚುಲಿ ಮದುವೆ ಬಗ್ಗೆ ನಾನು ಅಷ್ಟೊಂದು ಯೋಚನೆನೇ ಮಾಡಿರಲಿಲ್ಲ ರಶ್ಮಿ. ನಾನು ಲೈಫಲ್ಲಿ ಸಖತ್ ಬ್ಯುಸಿಯಾಗಿದ್ದೆ. ಎಷ್ಟೊಂದು ಇನ್ಸ್ಟಿಟ್ಯೂಷನ್ಸ್ ಇತ್ತು ನೋಡ್ಕೊಳಕ್ಕೆ. 3 ಇನ್ಸ್ಟಿಟ್ಯೂಷನ್ ಏನು ಸುಮ್ಮನೆ ಅಲ್ಲ. ಪೇರೆಂಟ್ಸ್ ಬಂದು ಕಿರ್ಚಾಡೋರು, ಆ ಪ್ರಾಬ್ಲಮ್ ಇತ್ತು, ಈ ಪ್ರಾಬ್ಲಮ್ ಇತ್ತು. ನಮಗೇನು ಸ್ವಲ್ಪ ಲೀಗಲ್ ಪ್ರಾಬ್ಲಮ್ಸ್ ಇರಲಿಲ್ಲ. ಆ ಲೀಗಲ್ ಸೈಡು ಎಲ್ಲ ನೋಡ್ಕೊತಿದ್ದೆ. ಮಾಲ್ಸ್ ಇತ್ತು, ಮಾಲ್ಸ್ ನೋಡ್ಕೊತಾ ಇದ್ದೆ. ಸೊ ಐ ವಾಸ್ ಅ ವೆರಿ ಬ್ಯುಸಿ ಗರ್ಲ್. ಬಟ್ ನಮ್ಮ ಅಪ್ಪನ ತಲೆಯಲ್ಲಿತ್ತು ಒಂದ್ಸತಿ ಮದುವೆ ಮಾಡಿಬಿಡ್ಬೇಕು. 25 ವರ್ಷ, 24 ಬೇರೆ ತುಂಬಿತ್ತು ನನಗೆ. ನಮ್ಮ ಮನೇಲಿ ನನಗೆ ಮುಂಚೆಯಿಂದನೂ ರೇಗಿಸೋರು 23, 24 ಆದರೆ ಮದುವೆ ಮಾಡಿಬಿಡ್ತಾರೆ ಅಂತ. ದಟ್ ವಾಸ್ ದ ಮೈಂಡ್ ಸೆಟ್. ಯು ಸೆಡ್ ಟ್ರೆಡಿಷನಲ್ ಬಟ್ ನನಗದು ಅಟ್ ದ ಬ್ಯಾಕ್ ಆಫ್ ಮೈ ಮೈಂಡ್ ಯಾವತ್ತೂ ಯೋಚನೆ ಕೂಡ ಮಾಡಿರಲಿಲ್ಲ ಸೇಯಿಂಗ್ ದಟ್ ಐ ಕ್ಯಾನ್ ಥಿಂಕ್ ಆಫ್ ಸಮನ್, ಬ್ರಿಂಗ್ ಸಮನ್ ಟು ಮೈ ಹೌಸ್ ಅಂಡ್ ಆಲ್ ದಟ್. ಹೇಳಿಲ್ವಾ ಭಯ. ನಾವು ಅಪ್ಪ ಅಮ್ಮ ನನ್ನ ಏನು ಮಾಡ್ತಾರೆ ಅಂತ ಯೋಚನೆ ಕೂಡ ನಾವು ಯಾರು ಏನು ಮಾಡೋಕ್ಕಾಗಿರಲಿಲ್ಲ. ಸೊ ಇನ್ಫ್ಯಾಕ್ಟ್ ನನಗೆ ಆ ಸ್ಪೇಸು ಸಿಕ್ಕಲಿಲ್ಲ to do something, meet someone. I never got the space. I was so busy in my life. Where did you have time for love and all that? There's really no time for all that. But then I think my father had chosen the boy for me. I had no choice over that also. My only choice was the fact that I wanted someone who will understand me, who is better than me. This was my request to my father. And he had promised me that he'll do that for me. ಸೊ ಈ ಕೋವಿಡ್ ಟೈಮಲ್ಲಿ ಹೆಂಗೋ ಮುಂಚೆನೇ ಮಾತುಕತೆ ಹೆಂಗೋ ಆಗಿ ಮೈ ಫಾದರ್ ಕೇಮ್ ಅಂಡ್ ಟೋಲ್ಡ್ ಮೀ ಸೇಯಿಂಗ್ ಐ ಫೌಂಡ್ ದಿಸ್ ಗೈ ಕಾಲ್ಡ್ ಅಮರ್ತ್ಯ ಫಾರ್ ಯು, ವೈ ಡೋಂಟ್ ಯು ಮೀಟ್ ಹಿಮ್ ಆ್ಯಂಡ್ ದಿಸ್ ಇಸ್ ದ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಲ್ ದಟ್. I was not very keen, to be very honest, initially because Amartya had studied abroad and stuff. But then there was one site that my father came and told me and said, Amartya is a great guy. He will understand you is what he told me. And I trust my father. ನಮ್ಮ ಅಪ್ಪನ ನಾನು ತುಂಬ ಟ್ರಸ್ಟ್ ಮಾಡ್ತೀನಿ. ಸೊ ನಾನು ಹೇಳಿದೆ ಓಕೆ ಫೈನ್ ಅಂತ ನಮ್ಮ ಮನೇಲೆಲ್ಲ ಡಿಸೈಡ್ ಮಾಡಿದ್ರು, ಹೋಗಿ ಮೀಟ್ ಮಾಡು ಹುಡುಗನ. ಈ ಲೈಫಲ್ಲಿ ಇನ್ಫ್ಯಾಕ್ಟ್ ನಾನು ಅಮರ್ತಿನ ಒಂದು ದಿವಸ ಮುಂಚೆನೂ ಮೀಟ್ ಮಾಡಿಲ್ಲ, ನೋಡೂ ಇಲ್ಲ. ಸೇಮ್ ವಿತ್ ಅಮರ್ತ್ಯ. ಐ ಡೋಂಟ್ ಥಿಂಕ್ ಯಾವತ್ತೂ ನನ್ನ ಮೀಟು ಮಾಡಿಲ್ಲ, ನಾನು ನೋಡಿಲ್ಲ. ಇನ್ಫ್ಯಾಕ್ಟ್ ನಾವಿಬ್ಬರು 2 ರೋಡ್ಸ್ ಅವೇ ಇದ್ರು. ಸುಮ್ಮನೆ ಜನ ಮಾತಾಡ್ಕೊತಾರೆ ಅಷ್ಟೇ, ಸೇಯಿಂಗ್ ದಟ್ ನಾವು ಮುಂಚೆನೇ ಹಿಂಗಿತ್ತು ಹಂಗಿತ್ತು ಅಂತ. ಇಟ್ ರಿಯಲಿ ನಾವು ಯಾವತ್ತೂ ಇವನ್ ನಾನು ಒಂದು ಫೋಟೋ ಬಿಟ್ಟರೆ ನಾನು ಯಾವತ್ತೂ ಮುಂಚೆ ನೋಡೂ ಇಲ್ಲ, ಮೀಟು ಮಾಡಿರಲಿಲ್ಲ. ಒನ್ ಡೇ ಮೀಟಿಂಗ್ ಅರೇಂಜ್ ಮಾಡಿದ್ರು. ಐ ಜಸ್ಟ್ ವೆಂಟ್ ಅಂಡ್ ಮೆಟ್ ಹಿಮ್. ಥಿಂಗ್ಸ್ ವರ್ಕ್ಡ್ ಔಟ್. ಐ ಜಸ್ಟ್ ಫೆಲ್ಟ್ ಲೈಕ್ ಅವ್ರು ನನ್ನ ಅರ್ಥ ಮಾಡ್ಕೊತಾರೆ, ನನ್ನ ಮೈಂಡ್ ಸೆಟ್ಗೆ ಮ್ಯಾಚ್ ಆಗ್ತಾರೆ ಅನ್ನೋ ಭಾವನೆ. ಮೈಂಡ್ ಸೆಟ್ ಇವತ್ತಿನ ಹುಡುಗಿರು ಶುಡ್ ಲುಕ್ ಆ್ಯಂಡ್ ದೆನ್ ವಾಟ್ ಡಿಡ್ ಯು ಲುಕ್ ಫಾರ್? ಐ ಲುಕ್ ಫಾರ್ ಸಮನ್ ನನ್ನ ರೆಸ್ಪೆಕ್ಟ್ ಮಾಡಬೇಕು, ನನ್ನ ಕಂಫರ್ಟಬಿಲಿಟಿ ನಾ ಅರ್ಥ ಮಾಡ್ಕೋಬೇಕು, ಆ್ಯಂಡ್ ನನ್ನ ಸ್ಪೇಸ್ನ ನನಗೆ ಕೊಡಬೇಕು. ಆ್ಯಂಡ್ ವಾಟ್ ವಿ ಸೇ ಆಸ್ ವುಮೆನ್ ಎಂಪವರ್ಮೆಂಟ್ ಅಲ್ವಾ, ನನ್ನ ಪ್ರಕಾರ ವುಮೆನ್ ಎಂಪವರ್ಮೆಂಟ್ ಇಸ್ ಟು ಥಿಂಕ್, ಆ್ಯಕ್ಟ್ ಆ್ಯಂಡ್ ಬಿಲೀವ್ ಆ್ಯಸ್ ಅ ವುಮೆನ್ ಆ್ಯಂಡ್ ಪರ್ಫಾರ್ಮ್. ಅದನ್ನು ನನ್ನ ಫ್ಯಾಮಿಲಿ ನನಗೆ ಕೊಟ್ಟಿದೆ. ಇನ್ಫ್ಯಾಕ್ಟ್ ನನ್ನ ಅಪ್ಪನ ಮನೆಗಿಂತ ಜಾಸ್ತಿ ಫ್ರೀಡಮ್ ನನ್ನ ಯುನೋ ಗಂಡನ ಮನೆ ನನಗೆ ಕೊಡ್ತಿದೆ. ಇನ್ಫ್ಯಾಕ್ಟ್ ನಾನು ಐ ಬಿಕಮ್ ಅ ಬೆಟರ್ ಪರ್ಸನ್. ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಅಪ್ಪ ಅಮ್ಮ ನನ್ನ ರೇಗಿಸ್ತಾರೆ ಸೇಯಿಂಗ್ ದಟ್ ಮ್ಯಾರೇಜ್ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ದಟ್ ಹ್ಯಾಪನ್ ಟು ಮೀ ಇನ್ ಮೈ ಲೈಫ್. Because I met the best people.
I learnt the best things from the best people whom I met, and those people have ಅವ್ರು ಎಷ್ಟು ಕ್ಯಾರೆಕ್ಟರ್ಸ್ ನನ್ನಲ್ಲಿ ಆ್ಯಡ್ ಮಾಡಿದ್ದಾರೆ, ನನ್ನ ಚೇಂಜ್ ಮಾಡಿದ್ದಾರೆ ಆಸ್ ಅ ಪರ್ಸನ್ ಅಂತಂದರೆ ಐ ಕ್ಯಾನಾಟ್ ಬಿ ಮೋರ್ ಗ್ರೇಟ್ಫುಲ್ ಫಾರ್ ವಾಟ್ ದೇ ಹ್ಯಾವ್ ಡನ್ ಟು ಮೀ ಆಸ್ ಅ ಫ್ಯಾಮಿಲಿ. ಒನ್ ಥಿಂಗ್ ಮೈ ಫಾದರ್ ಆ್ಯಂಡ್ ಮದರ್ ಕೊಟ್ಟಿರ್ಬೋದು ನನ್ನ ಜೀವನದಲ್ಲಿ, ಬಟ್ ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದರೆ ಇಟ್ಸ್ 3 years ಆಫ್ ಅನದರ್ ಟ್ರಾನ್ಸ್ಫಾರ್ಮೇಷನ್ ದಟ್ ಮೈ ಇನ್-ಲಾಸ್ ಹ್ಯಾವ್ ಪುಟ್ ಇನ್ ಟು ಮೀ. ಯಾಕೆಂದರೆ ನನ್ನ ಮನೇಲಿ ನಾನು ಈಚೆ ಬಂದರೆ ರಶ್ಮಿ ಬರೀ ಅವ್ರ ಮಗ ಬಂದರೆ ಏನು ಊಟ ಕೊಡಲಿ ಅಂತ ಕೇಳಲ್ಲ. ನಾನು ಬಂದರೂ ಅಷ್ಟೇ ಊಟದಲ್ಲಿ ಪ್ರೇಮಮ್ಮ ಕೂತ್ಕೊಂಡು ಕೇಳ್ತಾರೆ ನನಗೆ ನಿನಗೇನು ಊಟ ಬೇಕು ಅಂತ. ನಮ್ಮ ಮನೇಲಿ ಸುಮ್ಮನೆ ಹೇಳ್ತಾರೆ ಅಷ್ಟೇ, ನಾವು 3 ಜನ ಒಟ್ಟಿಗೆ ನೋಡ್ಕೊತೀವಿ ಅಂತ, ಬಟ್ ನಮ್ಮ ಊಟ ನಾವೇ ಹಾಕೋಬೇಕು. ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಈಕ್ವಾಲಿಟಿನ. ನಾವು 4 ಜನನೂ ನಾನಾಗಿರ್ಬೋದು, ನನ್ನ ಅತ್ತೆ ಆಗಿರ್ಬೋದು, ನನ್ನ ಮೈದ ಆಗಿರ್ಬೋದು, ನನ್ನ ಗಂಡ ಆಗಿರ್ಬೋದು, 4 ಜನನೂ 4 ಜನ ಥರ 8 ಗಂಟೆಗೆ ಈಚೆ ಮನೆಯಿಂದ ಈಚೆ ಹೋದರೆ ರಾತ್ರಿ 8 ಗಂಟೆಗೆ ಬರ್ತೀವಿ. ಒಂದು ದಿವಸ ನನ್ನ ಕ್ವೆಶ್ಚನ್ ಮಾಡಿಲ್ಲ ನೀನು ಎಲ್ಲಿಗೆ ಹೋಗ್ತಿದ್ಯಾ, ಏನು ಮಾಡ್ತಿದ್ಯಾ ಅಂತ. ಅವ್ರಿಗೆ ನಂಬಿಕೆ, ನಾನು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನಾನೇನೋ ಒಂದು ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ನಾನು ಅವಳಿಗೆ ಸಪೋರ್ಟ್ ಮಾಡಬೇಕು ಅಂತ. ಸೊ ನಾನು ಎಂತಕ್ಕೆ ಇಷ್ಟೊಂದು ಇವತ್ತು ಕುತ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀನಿ, ಅಚೀವ್ ಮಾಡಿದ್ದೀನಿ, ಅವ್ರು ಏನೋ ಒಂದು ಮಾಡ್ತಾ ಇದ್ದೀನಿ ಅಂತಂತಂದರೆ ನನಗೆ ನನ್ನ ಇನ್-ಲಾಸಿಂದ ಕೊಟ್ಟಿರೋ ಸಪೋರ್ಟಿಂದ ಮಾತ್ರ. ಆ ಸಪೋರ್ಟ್ ಇರಲಿಲ್ಲ ಅಂತಿದ್ರೆ ಐ ವುಡಂಟ್ ಹ್ಯಾವ್ ಬಿನ್ ದ ಪರ್ಸನ್ ಹೂ ಐ ಆಮ್. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್, ಐ ಆಮ್ ವೆರಿ ಪ್ರಿವಿಲೇಜ್ಡ್, ಆ್ಯಂಡ್ ಐ ಫೀಲ್ ಐ ಆಮ್ ವೆರಿ ಬ್ಲೆಸ್ಡ್ to have got in-laws like that. And I say it with a lot of gratitude in my heart. ಸೊ ಸ್ವೀಟ್. ಅಂದರೆ ಆಚೆಯಿಂದ ಲೈಕ್ ದ ಕಾಫಿ ಡೇ ಸೇಯಿಂಗ್ ಗೋಸ್, ಲಾಟ್ ಕ್ಯಾನ್ ಹ್ಯಾಪನ್ ಓವರ್ Yeah, a ಕಾಫಿ. lot did happen in my life over that coffee. ಡೋಂಟ್ ಟೆಲ್ ಮಿ ಯು ಗೈಸ್ ವೆಂಟ್ ಟು ಕಾಫಿ ಡೇ ಓನ್ಲಿ. No, we didn't go to coffee day, but we did go to coffee day many times also. But a lot did happen over that one coffee in my life. ಸರ್ ಆ್ಯಸ್ ಅ ಅಂದರೆ ನಮ್ಮ ಬೆಂಗಳೂರಿಗೆ ಅವ್ರ ಕೊಡುಗೆ ನಾವು ಮಾತಾಡೋಂಗೆ ಇಲ್ಲ. ಇವತ್ತು ಇಷ್ಟೆಲ್ಲ ನಾವು ಇದ್ದೀವಿ ಅಂದರೆ ಎಲ್ಲೋ ಒಂದು ಕಡೆ ಅವ್ರು ಹಾಕಿರೋ ಸೀಡು, ಆಲ್ ಆಫ್ ದ್ಯಾಟ್. ಸೊ ದಿಸ್ ಇಸ್ ಫಾರ್ ದಿ ಔಟ್ಸೈಡ್ ವರ್ಲ್ಡ್, ಬಟ್ ಇನ್ಸೈಡ್ ಯು ಸೈಡ್ ಈಸ್ ಅ ವೆರಿ ಸ್ವೀಟ್. ಆ್ಯಂಡ್ ವಾಟ್ ಕೈಂಡ್ ಆಫ್ ಡಿಸ್ಕಷನ್ಸ್ ಯೂಶಲಿ ಹ್ಯಾಪನ್ ಇನ್ ಅ ಫ್ಯಾಮಿಲಿ ಲೈಕ್ ದಿಸ್ ಅನ್ನೋದು ಇಸ್ ನೆಕ್ಸ್ಟ್ ಕ್ಯೂರಿಯಾಸಿಟಿ. Tennis, movies, to what's happening in the World Cup, to which is the new Netflix show. There is Normal discussion. there is no business coming inside, ಅಥವಾ there is no outside ಇದು coming, correct? No, I mean everyone, like ನಮ್ಮ ಮನೇಲಿ ಪ್ರೇಮಮ್ಮ is so good with news ಅಂತಂದ್ರೆ ನಾನು ಅವ್ರ ರೂಮ್ಗೆ ಹೋಗ್ಬೇಕು ಅಂತಂದ್ರೆ ನಾನು ನ್ಯೂಸ್ನ ಅಪ್ಡೇಟ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು. ಇಲ್ಲಾಂದ್ರೆ ನನ್ಗೆ ಅವಮಾನ ಆಗುತ್ತೆ, ಇಲ್ಲ ನಾಚಿಕೆ ಆಗುತ್ತೆ, ಅಯ್ಯೋ ಏನು ಗೊತ್ತಿಲ್ಲ ನಾನು ಅಂತ. ನೋಡಿಲ್ವಲ್ಲ ಈ ನ್ಯೂಸ್ನ. ಯಾಕೆಂದ್ರೆ ಶಿಲ್ ಬಿ ಸೋ ಅಪ್ಡೇಟೆಡ್, ಎಲ್ಲ ಪೇಪರ್ ಓದಿರ್ತಾರೆ, ಎಲ್ಲ ನ್ಯೂಸು ನೋಡಿರ್ತಾರೆ. ಸೊ ನಾನೇನಾದರೂ ಹೋಗ್ಲಿಲ್ಲ ಅಂದರೆ ಅಯ್ಯೋ ಅಂತದೆ. ಸೊ ಅವ್ರ ಜೊತೆ ಈಚೆ ಹೋಗ್ತಿರ್ಬೇಕು ಅಂತಂದರೆ ನಾನು ಎಷ್ಟು ರೆಡಿ ಆಗಿರಬೇಕು ಅಂದರೆ ಅವ್ರು ನೋಡಿ ಅವಮಾನ ಆಗುತ್ತೆ, ಅಯ್ಯೋ ನಾನು ಇವ್ರ ಸೊಸೆಯಾಗಿ ಹಿಂಗೆ ಹೋಗ್ತಾ ಇದ್ದೀನಲ್ಲ ಅಂತ. ಬಿಕಾಸ್ ದಟ್ಸ್ ಹೌ ನೀಟ್ಲಿ ಶಿಲ್ ಬಿ ರೆಡಿ. ಇಟ್ಸ್ ಅ ಲರ್ನಿಂಗ್. ನಾನು ಹೇಳ್ತಲ್ವ, ನಾನು ಬರೀ ಮಾತಲ್ಲಿ ಕಲ್ತಿಲ್ಲ, ನಡವಳಿಕೆಯಲ್ಲಿ ಕಲ್ತಿಲ್ಲ. ಈವನ್ ನಾನು ಹಾಕೊಳ್ಳೋ ಒಂದು ಬಟ್ಟೆ, ನಾನು ಬಿಹೇವ್ ಮಾಡೋ ಒಂದು ರೀತಿ, ಮನೆಗೊಬ್ರು ಬಂದರೆ ಯಾವ ಥರ ಅವ್ರನ್ನ ಟ್ರೀಟ್ ಮಾಡಬೇಕು ಅನ್ನೋದನ್ನು ನಾನು ಕಲ್ತಿದ್ದೀನಿ. ನಮ್ಮಮ್ಮ ಒಂಥರ ನಂಗೆ ಕಲಿಸಿದ್ರೆ, ನನ್ನ ಅತ್ತೆ ಮನೇಲಿ ನಾನು ಒಂಥರ ಕಲ್ತ್ಕೊಂಡಿದ್ದೀನಿ. You've taken that responsibility, no? You've taken that choice. You've made that conscious choice, and then seems you're faring quite well. ಮತ್ತೆ ಮುಂದೆ ಎಂಡ್ ರಿಸಲ್ಟ್ ಕಾಣ್ತಾ ಇದೆ ಅನ್ಕೊಂಡಿದ್ದೀನಿ. ದ ಪಾತ್ ದಟ್ ಯು ವಾಂಟ್ ಟು ಬಿ ಇನ್ ರೀಚಿಂಗ್ ದಿ ಎಂಡ್ ಗೋಲ್. ಜಸ್ಟ್ ಕಂಟಿನ್ಯೂ ಟು ಬಿ ದ ವೇ ಯು ಆರ್. ಖುಷಿಯಾಗಿರಿ, ಇನ್ಸ್ಪೈರ್ ಮಾಡ್ತಾ ಇರಿ, ಇನ್ಸ್ಪಿರೇಷನ್ ಇನ್ನೂ ಹೆಚ್ಚು ತಗೊಳ್ಳಿ. ಸೊ ಐ ಹೋಪ್ ಇವತ್ತಿನ ನಮ್ಮ ಈ ಕಾನ್ವರ್ಸೇಷನ್ has given you a perspective as to who Aishwarya is, the background, her perspectives on life, and ನಾವು ಮಾತಾಡೋವಂಥ ಒಂದಷ್ಟು ವಿಚಾರಗಳು, ಲೈಫನ್ನು ಹೀಗೂ ನೋಡ್ಬೋದಾ, ಲೈಫ್ ಅಂದರೆ ಹೀಗ, ನಮ್ಮ ಪರ್ಪಸ್ ಆಫ್ ಲೈಫ್ ಏನು, ಹೀಗೆ ಯಾವ್ಯಾವುದೋ ವಿಚಾರಗಳಲ್ಲಿ ಎಲ್ಲೋ ಒಂದು ಬೀಜ ನಿಮ್ಮ ಮನಸ್ಸಿಗೆ ಬಿದ್ದಿರುತ್ತೆ. ಅಂಟಿಲ್ ನೆಕ್ಸ್ಟ್ ಟೈಮ್, ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್ ಇನ್ ಲೈಫ್. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, signing out of today's episode with one and only Aishwarya DKS Hegde. Continue to do your good work, dude. Thank you, Thank you. Rashmi. Thank you so much.